ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಾಧಾ. ನಿಮಗೆಲ್ಲರಿಗೂ MS ರಾಧಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಪುರಂಪಳಿ ಸಾರು ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ. ಇದು ಅನ್ನಕ್ಕೆಲ್ಲ ಯುಗಾದಿ ಸ್ಪೆಷಲು. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ನೀವು ಒಂದ್ಸಲ ಈ ರೀತಿ ಮಾಡ್ಕೊಳ್ಳಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ನೋಡ್ಕೊಂಬರೋಣ. ಪುರಂಪಳಿ ಸಾರು ಮಾಡೋಣ. ಅದಕ್ಕೆ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ. ಒಂದು ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ನೀರನ್ನ ಹಾಕೊಳ್ಳಿ. ಸ್ವಲ್ಪ ಬೇಳೆ ಬೇಯಿಸ್ಕೊಬೇಕು ಈ ಪುರಂಪಳಿ ಸಾರು ಮಾಡೋಕ್ಕೆ. ತೊಗರಿ ಬೇಳೆನ ಸೇರಿಸ್ಕೊಳ್ಳಿ. ಒಂದು ಕಪ್ಪಷ್ಟು, ಒಂದು ಚಿಕ್ಕ ಕಪ್ಪಷ್ಟು ತೊಗರಿಬೇಳೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಬರೆಸ್ಕೊಳ್ಳೋಣ. ಈ ಬೇಳೆ ಎಲ್ಲ ಬೇಯಬೇಕು. ನೋಡಿ ಈ ರೀತಿ. ಇವಾಗ ಒಂದು 3 ವಿಸಿಲ್ ಬರಲಿ. 3 ವಿಸಿಲ್ ಆಗಿದೆ. ಇವಾಗ ಕುಕ್ಕರ್ನ ಓಪನ್ ಮಾಡಿ ಈಗ ಕಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿಗಳನ್ನ ಇದರಲ್ಲಿ ಸೇರಿಸ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕೊಳ್ಳಿ. ನುಗ್ಗೆಕಾಯಿಗೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಅಚ್ಕಾರದ ಪುಡಿ ಸ್ವಲ್ಪ, ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಈಗ ಒಂದೇ ಒಂದು ವಿಸಿಲ್ನ ಕೂಗಿಸ್ಕೊಳ್ಳೋಣ. ಈಗ ಒಂದು ವಿಸಿಲ್ ಬರಲಿ. ಇವಾಗ ಮಸಾಲೆ ಮಾಡೋದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಮೆಣಸು, ಅಚ್ಕಾರದ ಪುಡಿ, ಸ್ವಲ್ಪ ಹಿಂಗು, ಬೆಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4, ಧನಿಯಾ 1 ಸ್ಪೂನಷ್ಟು, ಸ್ವಲ್ಪ ಹುಣಸೆಹಣ್ಣ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆಯಕ್ಕೆ ಹಾಕ್ಕೊಡಿ. ಬೆಳ್ಳುಳ್ಳಿ 2 ಗಡ್ಡೆ, ಕರಿಬೇವು, ಈರುಳ್ಳಿ ಒಂದು 4 ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀವಿ. ಈಗ ಒಂದು ವಿಸಿಲ್ ಬರಲಿ. ಇದು ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸಿನ ತೊಗೊಂಡಿದ್ದೀವಿ. ಈಗ ಒಗ್ಗರಣೆ ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ.
ಸ್ವಲ್ಪ ಹಿಂಗು, ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ, ಇಷ್ಟನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಕರಿಬೇವು, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, ಈಗ ಗಸಗಸೆ, ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಎಣ್ಣೆಯಲ್ಲಿ ಇದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಟೊಮೆಟೊ ಎಲ್ಲ ಹಾಕಿರ್ತೀವಲ್ವ, ಇದು ಚೆನ್ನಾಗಿ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಈ ರೀತಿ ಉಪ್ಪನ್ನ ಸೇರಿಸ್ಕೊಂಡ್ಬಿಡಿ. ಇವಾಗ ಟೊಮಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ಆರಿರಲಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ, ರುಬ್ಕೊಂಡು ನೈಸ್ಗೆ ಬರೋಣ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಸ್ಟವ್ನ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಬೇಕು. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ಈಗ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ತಗೊಂಡಿದ್ದೀವಿ. ಸಾಸಿವೆ ಎಲ್ಲ ಸಿಡಿತಾ ಇದೆ. ಇವಾಗ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಉಪ್ಪು, ಅಚ್ಕಾರದ ಪುಡಿ, ಬೆಲ್ಲ ಎಲ್ಲವನ್ನು ಸೇರಿಸ್ಕೊಳ್ಳಿ. ಇವಾಗ ರುಬ್ಕೊಂಡಿರೋ ಮಸಾಲಾನ ಹಾಕೊಳ್ಳಿ. ಜೀರಿಗೆ, ಮೆಣಸು ಎಲ್ಲ ಫ್ರೈ ಮಾಡ್ಕೊಂಡು ರುಬ್ಕೊಂಡು ಬಂದಿದ್ವಲ್ಲ, ಟೊಮಾಟೊ ಎಲ್ಲ ಹಾಕಿ ಅದನ್ನು ಇದರಲ್ಲಿ ಹಾಕೊಳ್ಳಿ. ಹುಣಸೆಹಣ್ಣು ರಸ ಸೇರಿಸ್ಕೊಳ್ಳಿ.
ಸ್ವಲ್ಪ ಮಸಾಲ ನೀರನ್ನು ಸೇರಿಸ್ಕೊಳ್ಳಿ. ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ವಲ್ಲ, ಒಂದು ವಿಸಿಲ್ ಹಾಕ್ಕೊಂಡು ಬೇಳೆಯಲ್ಲಿ ಅದನ್ನು ಇದರಲ್ಲಿ ಸೇರಿಸ್ಕೊಡಿ. ಒಂದೇ ಒಂದು ವಿಸಿಲ್ ಬರಿಸ್ಬೇಕು, ಜಾಸ್ತಿ ಬರಿಸ್ಕೊಬಾರ್ದು. ನೋಡಿ ಇವಾಗ ನುಗ್ಗೆಕಾಯಿ ಥರನೇ ಇದೆ ನೋಡಿ, ಒಡೆದೋಗಿಲ್ಲ ಎಲ್ಲೂ. ಈಗ ಪುರುಂಪಳಿ ಸಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರ್ತದೆ. ಯುಗಾದಿ ಹಬ್ಬದ ಸ್ಪೆಷಲು ಈ ಪುರುಂಪಳಿ ಸಾರು. ನೋಡಿ ಪುರುಂಪಳಿ ಸಾರು ರೆಡಿ ಆಗ್ತಾಯಿದೆ. ನಿಮ್ಮಿದ್ರಲ್ಲಿ ಏನು ಹೇಳ್ತಾರಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮಿದ್ರಲ್ಲಿ ಇದಕ್ಕೆ ಪುರುಂಪಳಿ ಸಾರು ಅಂತಲೇ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆರಿಸ್ಬಿಡೋಣ, ಆಗಿದೆ ಇದು. ಪುರುಂಪಳಿ ಸಾರು ನೋಡಿ ಸವಿಯಲು ಸಿದ್ಧವಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾರು ಮಾತ್ರ ತುಂಬ ಟೇಸ್ಟಿಯಾಗಿರ್ತದೆ. ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಈ ಸಾರು ಮಾತ್ರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಪುರುಂಪಳಿ ಸಾರು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.